ಶುಭದ ಪ್ರತೀಕ್ಷೆಯನ್ನ ಕಣ್ಣಾಡಿಸುತ್ತಾಗಿದ್ದವರ ದುರ್ಗದ ಬೆಂಗಾವರಿಗೆ ಬೇಕಾಗಿ ನನ್ನ ತಮ್ಮನಾಯುತ್ತ ಹೋಗಿದ್ದ ಅಲ್ಲಿ ಆತನಿಗೆ ಸೋಲು ಉಂಟಾಯಿತು ಎನ್ನುತ್ತಾ ವದಂತಿಯನ್ನು ಕೇಳಿದ ನಾನು ತಮ್ಮನಾಯುತ್ತ ಸೌಮಿತ್ರಿಯನ್ನು ಕಳುಹಿಸಿಕೊಟ್ಟೆ. ಹೋದ ಲಕ್ಷ್ಮಣ ಆ ಬಾಲಕರು ಕೂಡ ಹೋರಾಟವನ್ನು ಮಾಡಿ ಈ ಹನುಮಂತನ್ನು ಕೇಳಿದ ಕ್ಷಣ ಒಂದು ಕ್ಷಣದ ಮೂರ್ಛೆ ಹೊಂದಿದವ ಸ್ವಲ್ಪ ಧೈರ್ಯ ಮಾಡಿಕೊಂಡು ಎಚ್ಚೆತ್ತು ಯೋಚಿಸುತ್ತಾ ಇದ್ದರು. ನಾನು ಯಾಕೆ ಈ ರೀತಿ ಅಶ್ವಮೇಧವನ್ನು ಕೈಗೊಂಡೆ? ಇದರ ಪರಿಣಾಮವಾಗಿ ನನ್ನ ಬೆನ್ನು ಹಿಡಿದುಕೊಂಡು ಬಂದಿರುವ ಸಂಬಂಧದಲ್ಲ ಕಳೆದುಕೊಳ್ಳುವಂತಹ ಸ್ಥಿತಿಗೆ ರಾಮನ ಪಾಲಿಗೆ ಬಂದು ಹೋಯಿತಲ್ಲ. ಜೀವನದ ಉದ್ದಕ್ಕೂ ನಾನಾ ರೀತಿಯ ಅನುಭವಗಳು ಬಂದ ರಾಮ ಕೊನೆಗಳಿಗೆ ಈ ಸಂದರ್ಭದಲ್ಲಿ ನನ್ನವರು ತಯಾರಿದ್ದಾರ ಕಳೆದುಕೊಳ್ಳುವ ಯೋಗ ನನ್ನ ಪಾಲಿಗೆ ಪ್ರಾಪ್ತವಾಯಿತಲ್ಲ. ರಂಗನಾಥ ಮುಂದೇನು ಮಾಡ್ತೀರಿ? ಬಂದವರು ಹೇಳಿದಂತಹ ಮಾತನ್ನು ಕೇಳಿ ನೀನು ಚಿತ್ತಾಕ್ರಾಂತನಾದೆ. ಹೌದಪ್ಪ, ಒಂದು ರೀತಿಯಲ್ಲಿ ಬಂಡಗಾರರಂತೆ ಹೇಳಬೇಕವರನ್ನು. ಪ್ರಬೋಧನಾದಂತಹ ಲಕ್ಷ್ಮಣನು ಸಡಲವಾಯಿತು, ಶತ್ರುಘ್ನನ ಮಾಡಿದ್ದು ಹೋದ. ಹೌದಂತೆ. ಈ ವಿಚಾರವನ್ನರಿತಂತಹ ನೀನು ನಿಂತವರೊಳಗಾದೆ. ಅಣ್ಣ, ಲಕ್ಷ್ಮಣನ ಕುರಿತಾಗಲಿ ಶತ್ರುಘ್ನನ ಕುರಿತಾಗಲಿ ನೀನೇನು ಅರಿಯದವ ತಿಳಿಯದವನೇ ಹೇಳು. ಅಂತಹ ಬಲಾಢ್ಯರು ಪರಾಕ್ರಮರು ಎನಿಸಿದಂತ ಅವರನ್ನು ಚಿನ್ನರು ಹನನ ಮಾಡ್ತಾರಂತಾದ್ರೆ ಇದು ನಮ್ಮಂತಹ ವಿಚಾರವೇ, ಇದು ಸಾಧ್ಯವಲ್ಲದ ಮಾತೇ ಹೌದು. ಅಂತ ಪರಾಕ್ರಮಿಗಳನ್ನು ಈ ರೀತಿಯಾಗಿ ಹನನ ಮಾಡ್ತಾರಂತಿದ್ರೆ ಅಲ್ಲಿ ಏನೋ ಒಂದು ರೀತಿಯ ಮೋಸ ನಡೆದಿರಲೇಬೇಕೆನ್ನೋ ಹಾಗೆ ನಾನು ಭಾವಿಸಿದ್ದೇನೆ. ಹಾಗಾಗಿ ನೀನು ಚಿಂತೆ ಮಾಡಬೇಡ ಎನ್ನುವುದಕ್ಕಾಗಿ ಧೈರ್ಯದ ಮಾತನ್ನು ಹೇಳುವುದಕ್ಕೆ ನಾನು ಬಂದಿದ್ದೇನೆ. ಏನು
ಧರ್ಮಸಮ್ಮತವಾದಂತಹ ಕಾರ್ಯವನ್ನೇ ನೀನು ಮಾಡುತ್ತಿರುವುದು. ಇಂತಹ ಧರ್ಮಸಮ್ಮತವಂತಹ ಕಾರ್ಯಕ್ಕೆ ನಿನ್ನ ತಮ್ಮಂದಿರು ಯಾವಾಗಲೂ ಬೆನ್ನೆಲುಬಾಗಿ ನಿನಗೆ ಸಹಕಾರಿಯಾಗಿಯೋ ಪ್ರತಿಯೊಂದು ವಿಷಯದಲ್ಲಿ ನಾವಿದ್ದೇವೆ. ಹಾಗಾಗಿ ಇಂತಹ ಈ ವಿಚಾರವನ್ನು ನಮ್ಮ ಗಮನಕ್ಕೆ ಬಂತಂತಾದ್ರೆ ಇದರ ಸತ್ಯತೆ ಏನು ಎನ್ನುವ ಹಾಗೆ ನಾವೇ ತಿಳಿದುಕೊಂಡು ಬರ್ತೇವೆ. ಇದನ್ನು ಪರೀಕ್ಷಿಸುವುದಕ್ಕೆ ನಮ್ಮಿಂದ ಸಾಧ್ಯ ಉಂಟು. ಅಲ್ಲಿ ಆನಂದ ವಿಫಲತೆ ಹೌದು ಅಂತಾದ್ರೆ ಅದನ್ನು ದೂರೀಕರಿಸಿ ನಾನು ಬರ್ತೇನೆ. ಸರಿ, ಆ ಹುಡುಗರು ತಪ್ಪಿತಸ್ಥರು ಹೋಗುವಂತಾದ್ರೆ ಹೋರಾಟವನ್ನು ಮಾಡಿ ಬಂಧಿಸಿ ಸರಿ ನಮ್ಮ ಎದುರಿಗೆ ಕರೆದುಕೊಂಡು ಆಗಲಿ ಅಂದರೆ ನಗರಪುರದಲ್ಲಿ ರಾರಾಜಿಸುವಂತಹ ಸೂರ್ಯಚಂದ್ರನ ಹಾಗೆ ನಿಮ್ಮ ಮುಖ. ಮಕ್ಕಳೇ ನನಗೆ ಆಶ್ಚರ್ಯವನ್ನು ಬೇರೆನಲ್ಲ. ಆ ಸೂರ್ಯಚಂದ್ರನೇ ಬಾಲಕನ ರೂಪದಲ್ಲಿ ಕೈಗಿಳಿದು ಬಂದರೇನೋ ಎನ್ನುವ ಹಾಗೆ ಆಶ್ಚರ್ಯವಾಯಿತು. ಮಕ್ಕಳು ನಿಮ್ಮನ್ನು ಕಾಣುವಾಗ ಛಾತ್ರ ತೇಜಸ್ಸು ನಿಮ್ಮಲ್ಲಿ ಕಾಣುತ್ತಾ ಇದೆ. ಅದು ಕೂಡ ಆಶ್ರಮದ ಮುಂದೆ ನಿಲ್ಲಿದ್ದೀರಿ. ಒಂದಕ್ಕೊಂದು ಸಂಬಂಧವೇ ಇಲ್ಲ. ಹಾಗಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ನಮ್ಮ ಅಶ್ವವನ್ನು ನೀವು ಕಟ್ಟಿದ್ದು ಮಾತ್ರವಲ್ಲ, ನಮ್ಮವರನ್ನೆಲ್ಲ ನೀವು ಹನನ ಮಾಡಿಕೊಂಡು ಬರುತ್ತಾ ಇದ್ದೀರಿ. ಹಾಗಾದ್ರೆ ನೀವು ಯಾರು? ನಿಮ್ಮ ತಂದೆ ತಾಯಿಗಳು ಯಾರು? ನಿಮಗೆ ವಿದ್ಯೆ ಕಲಿಸುತ್ತಾ ಗುರು ಯಾರು? ಎಲ್ಲವನ್ನೂ ಹೇಳಿದ್ರಿ. ಹಾಗಿರುವಾಗ ಪರಿಚಯದ ಅಗತ್ಯ ಇಲ್ಲ. ಏನು ಸಂಬಂಧ ಮಾಡೋದಕ್ಕೆ ಬಂದವನು ಕುದುರೆಯನ್ನು ಬಿಡಿಸಿಕೊಂಡು
ಮಂತ್ರಿಯ ಕರೆಸಿ ರಾಗವನ್ನು ಬರುತ್ತದೆ ಕಾಗಿದ ನಲಿದ ಭರತ ಸಂಗಾರಿ ಹೈ ಭಯದ ಎಂಬುದ ಯಾವ ಶುಭ ಪ್ರತೀಕ್ಷೆಗಳಿಗೆ ಗಮನ ಹರಿಸುತ್ತಾ ಇದ್ದೇನೋ ಅದೆಲ್ಲ ಸುಳ್ಳಾಗಿ ಹೋಯಿತು. ನನ್ನಿಂದ ಕಳುಹಿಸಲ್ಪಟ್ಟಂತಹ ನನ್ನ ತಮ್ಮಂದಿರೆಲ್ಲ ನನ್ನನ್ನು ಬಿಟ್ಟು ದೂರ ಸರಿಸಿದ್ದಾರೆ. ಇನ್ನು ಬೇರೆ ದಾರಿಯೇ ಇಲ್ಲ ಎನ್ನುವುದಕ್ಕೆ ಬೇಕಾಗಿ ದೀಕ್ಷಾಬದ್ಧರಾಗಿರುವ ಈ ರಾಮ ಈ ಹೊತ್ತು ಏಳಲೇಬೇಕಾಗಿ ಬಂತಲ್ಲ. ಆಂಜನೇಯನ ಮೊದಲಾಗಿ ಅಭಿವೀರನು ನಿಮಗೂ ಈ ಹೊತ್ತು ಆಶ್ಚರ್ಯವಾಗಿರಬಹುದು. ರಾಮನ ಜೀವನದಲ್ಲಿ ಈ ರೀತಿಯ ಘಟನೆಗಳು ಯಾರಿಗೆ ಬರ್ತಾ ಇದೆ ಎನ್ನುತ್ತಾನೆ. ಬರಬೇಕಪ್ಪ, ಸುಮ್ಮನೆ ಅಲ್ಲ. ನಮ್ಮ ತಂದೆಯವರು ಲೋಕೋತ್ತರವಂತಹ ಒಂದು ಯಾಗವನ್ನು ಮಾಡಿದ ಚಿತ್ರಕಾಮೇಷ್ಠಿ 3 ಪತ್ನಿಯರಲ್ಲಿ 4 ಮಕ್ಕಳನ್ನು ಪಡೆದುಕೊಂಡು ನನ್ನ ತಮ್ಮನಾಗಿರುವಂತಹ ಶತ್ರುಘ್ನ ಮತ್ತು ಲಕ್ಷ್ಮಣ ಸುಮಿತ್ರಾದೇವಿಯ ಮಕ್ಕಳು ಅವರು ಈ ಮೊದಲೇ ಗತಿಸಿ ಹೋದರು. ತಮ್ಮನಾಗಿರುವಂತಹ ಭರತನ್ನು ಬಿಟ್ಟು ಹೋಗಿದ್ದ ರಾಮನೊಬ್ಬ ಉಳಿಸಿದ ಯಾಕೆ ಉಳಿಯಬೇಕು, ನಾನು ಕಣ್ಣು ನೀವು ಹಾಕಬೇಕು ಎನ್ನುವುದಕ್ಕೆ ಈ ಮೊದಲು ಆಗಿ ಹೋಗಿರುವಂತಹ ಘಟನೆಯನ್ನು ನಿಮಗೆ ನೆನಪಿಗೆ ತರ್ತಾ ಇದ್ದೇನೆ. ಇದಕ್ಕಾದರೆ ಸೀತೆಯ ಅಪಹರಣವಾಯಿತು. ರಾವಣ ಕುಂಭಕರ್ಣೆ ಮೊದಲಾಗಿರುವಂತಹ ದುಷ್ಟ ಶಕ್ತಿಗಳ ವಧೆಯಾಯಿತು. ಸೀತೆಯ ಬಿಡುಗಡೆ ಮಾಡಿ ಸಂತೋಷವಾಗಿ ಸ್ವೀಕರಿಸಬೇಕಾಗಿರುವ ರಾಮ ನಾನು ಅಲ್ಲಿ ಒಂದು ರೀತಿಯಾಗಿ ಅನುಮಾನವನ್ನು ತಾಳಿದೆ. ಅಗ್ನಿ ಪರೀಕ್ಷೆಯ ಮೂಲಕವಾಗಿ ಆಕೆಯನ್ನು ಮತ್ತೆ ಸ್ವೀಕರಿಸಬೇಕಾಗಿ ಬಂತು. ಸೀತೆ ಸುಶೀಲೆ ಪರಮ ಪತಿವ್ರತ ಎಂದು ದೇವಾದಿ ದೇವತೆಗಳು ಹೆಚ್ಚನ್ನು ಹಿರಿಯರಾಗಿದ್ದ ದಶರಥಪತಿಯವರು ಅವರು ಒಂದು ಹೇಳದೆ ಬೇಡ ನಾನು ಸ್ವೀಕಾರ ಮಾಡಿದೆ. ಅಷ್ಟು ಹೊತ್ತಿನಲ್ಲಿ ಆ ಸೀತೆ ಇಷ್ಟು ದುಃಖ ಪಡೆದಿದೆ. ಹೆಣ್ಣಿನ ಕಣ್ಣದಿರುತ್ತಾನೆ ಮಾತ್ರವಲ್ಲ, ರಾಜ ರಾಮರಾಗಿ ಅಯೋಧ್ಯೆಯ ಪೀಠದಲ್ಲಿ ಕುಳಿತವ ಈ ರಾಮ ಯಾವನೋ ಒಬ್ಬ ಸಾಮಾನ್ಯ ರಜಕ ಹೆಣ್ಣ ಮಾತನ್ನು ಕೇಳಿ ಅದು ಸತ್ಯ ಅಂತ ತಿಳಿದೆ ತಮ್ಮ ಗರ್ಭಿಣಿಯಂತಹ ಸೀತೆ ಯಾಕೆ ಸೀತೆ ಎಷ್ಟು ಕಣ್ಣು ನೀವು ಹಾಕಿರಬಹುದು. ರಾಮನ ವ್ಯಕ್ತಿತ್ವ ಬಗ್ಗೆ ಜೀವನದ ಬಗ್ಗೆ ಆಕೆ ಯಾವತ್ತೂ ಅಪಚಾರ ದುಡಿಯನ್ನು ಆಗಲಾರದ ವಿಶ್ವಾಸ ಇತ್ತು ನನಗೆ. ಆದ್ರೆ ಅವರ ಕಣ್ಣಿನ ಧಾರ ದೂರವಾಗಿ ಉಳಿಯಲ್ಪಟ್ಟಂತಹ ನೀರು ಬಿದ್ದದ ಭೂಮಿಯ ತಾನೆ. ಆದ್ದರಿಂದ ರಾಮನು ಕೂಡ ಆ ಕರ್ಮಗಳನ್ನು ಅನುಭವಿಸಲೇಬೇಕು ಎನ್ನುವುದಕ್ಕಾಗಿ ಇದು ವಿಖಾತ ನಿರ್ಮಿಸಿದಂತಹ ಆಟ ಇದು. ಆದ್ದರಿಂದ ನನ್ನನ್ನು ಅನುಸರಿಸಿಕೊಳ್ಳುವಂತಹ ತಮ್ಮಂದಿರನ್ನು ಕಳೆದುಕೊಂಡು ನಾನು ದುಃಖ ಮಾಡ್ತಾ ಇದ್ದೇನೆ. ಆದರೆ ಅಳುವುದಕ್ಕೆ ಇದು ವೇಳೆಯಲ್ಲವಲ್ಲ. ಕೈ ಬಿಡುತ್ತಾ ಈ ಅದ್ಭುತ ಪುನಃ ಆಗಬೇಕು ಅಂತಿದ್ರೆ ಬಂಧಿಸಲ್ಪಟ್ಟಂತಹ ಭಯ ನಮ್ಮ ಈ ನಾಡಿಗೆ ಬರಬೇಕು. ಆ ಮೂಲಕವಾಗಿ ಯಾರು ಇದಕ್ಕೆ ಮೊದಲಾಗಿ ನಮಗೆ ಸೂಚನೆ ಕೊಟ್ಟು ವಸಿಷ್ಠ ವಿಶ್ವಾಮಿತ್ರೆ ಮೊದಲಾದವರ ಮುಖೇನ ಯಜ್ಞ ಪೂರ್ಣಾಹುತಿಯನ್ನು ಕಾಣಬೇಕು. ಅದಕ್ಕಾಗಿ ನಮ್ಮವರಾಗಿದ್ದಂತಹ ನಿಮ್ಮನ್ನು ಜೊತೆ ಸೇರಿಸಿಕೊಂಡಿದ್ದೇನೆ. ಆ ವಾಲ್ಮೀಕಿ ಮಹರ್ಷಿಯ ಪುಣ್ಯಾಶ್ರಮೆಯಲ್ಲಿ ಬನ್ನಿ ಹೋಗೋಣ. ನೊಣಗಳು ಕವಿದೊಂದು
ವಾಲ್ಮೀಕಿ ಮಹರ್ಷಿಗಳ ಕಡೆಗೆ ಅಂತ ಮುಂದುವರಿಸ್ತಾ ಬಂದ್ರೆ ಇದೊಂದು ಪುಣ್ಯಭೂಮಿ, ಇದೊಂದು ಋಷಿಯಾಶ್ರಮ. ಆದರೆ ಈ ಹೊತ್ತಿನ ನೋಡ್ತಾ ಇರುವುದೇನು, ರಣಮಯವಾಗಿ ಹೋಗಿದೆ. ಎಲ್ಲ ಕಡೆಯಲ್ಲಿ ನಮ್ಮಿಂದ ಕಳುಹಟ್ಟಂತಹ ಅಯೋಧ್ಯೆಯ ಪ್ರಜೆಗಳು, ವೀರ ರಾಜರು ಈ ಹೊತ್ತು ಅವಸಾನ ಹೊಂದಿದ್ದಾರೆ. ಮಾತ್ರವಲ್ಲ, ನನ್ನ ತಮ್ಮಂದಿರು ಭರತ, ಶತ್ರುಘ್ನ, ಲಕ್ಷ್ಮಣನೇ ಮೊದಲಾದವರು ಶತ್ರುಗಳು ಎಂಬಂತಹ ಆ ವೈರಿಗಳಿಗೆ ಹರ ಸದೃಶರಾಗಿ ಅವರಿಗೆ ಸೋಲು ಎನ್ನುವುದು ಇಲ್ಲ. ಅಣ್ಣನ ಮೇಲೆ ಇರುವಂತಹ ವಿಶೇಷವಾದ ಗೌರವ, ಸಾಕೇತ ಪಟ್ಟಣದ ಸೇವೆ ಮಾಡುವುದೇ ಅವನಿಂತಹ ಶ್ರದ್ಧೆ ಏನು ಅನ್ನುವುದನ್ನು ಈ ರೀತಿಯಾಗಿ ಮಾಡಿ ತೋರಿಸಿದರೆ ಕೊನೆಗೂ ಅವನಿಗೆ ಬಂದ ಸ್ಥಿತಿ ಇಂಥದ್ದಾಗಿ ಹೋಯಿತು. ನನ್ನ ತಮ್ಮನಾಗಿರುವಂತಹ ಭರತ, ರಾಮನಿಲ್ಲಂತಹ ಅಯೋಗ್ಯ ನನಗೆ ಬೇಡ, ಅಣ್ಣ ನೀನೇ ಬರಬೇಕು, ರಾಜ್ಯ ಮಾಡಬೇಕು ಎಂದು ಒತ್ತಾಸೆ ಮಾಡಿ ಕೊನೆಗೂ ನನ್ನಿಂದ ಒಡಂಬಡಿಕೆಗೆ ಒಳಪಟ್ಟು ಮತ್ತೆ ಈ ಸಾಕೇತವನ್ನು ನೋಡಿಕೊಂಡು ಬಂದವ. ಅಣ್ಣನ ಮೇಲಿರುವಂತಹ ಭ್ರಾತೃ ಪ್ರೇಮ ಏನು ಅನ್ನುವುದನ್ನು ಭರತ ಮೂಲಕವಾಗಿ ಉಳಿದವರು ಕಲಿಯುವುದಕ್ಕೆ ಸಾಧ್ಯ. ಅಣ್ಣನ ನೆರವಾಗಿ ನನ್ನನ್ನು ಅನುಸರಿಸಿಕೊಂಡು ಬಂದವ ಲಕ್ಷ್ಮಣ. ಕಾಡಿನ ಉದ್ದಗಲಕ್ಕೂ ವನವಾಸದ ಅವಧಿಯಲ್ಲಿ ನನಗಿಂತ ಹೆಚ್ಚು ನನ್ನ ನೆರವಾಗಿ ನಾನಾ ರೀತಿಯ ನೋವನ್ನು ಅನುಭವಿಸಿಕೊಂಡು ಬಂದವ ನನ್ನ ಪ್ರಿಯ ಸಹೋದರ. ಅಂಥವರನ್ನು ಈ ಹುಡುಗರು ಈ ಹೊತ್ತು ಧರೆಯಲ್ಲಿ ಬೀಳಿಸಿದ್ದಾರೆ ಅಂತ ಆದ್ರೆ ಈ ರಣಕ್ಷೇತ್ರವು ಕಂಡಾಗ ವಿಚಿತ್ರ ಅನಿಸುತ್ತಾ ಇದೆ. ದೂರದಲ್ಲಿ ಕಂಡ್ರೆ ಈರುವರು ಹುಡುಗರು ಅಬ್ಬಬ್ಬಬ್ಬಾ, ಏನು ಸಾಹಸ, ಏನು ಅದ್ಭುತ ವಿಕ್ರಮವನ್ನು ಮೆರೆಸಿದ್ದಾರೆ ಇವರು. ಕೈಯಲ್ಲಿ ಧನುಸ್ಸನ್ನು ಹಿಡಿದುಕೊಂಡು ಮತ್ತೆ ಯಾರು ಬರ್ತಾರೆ ನೋಡಿ ನೋಡ್ತೇವೆ ಎನ್ನುವಂತಹ ಧೀರೋದ್ಘಾತವಾದ ನಿಲುವಿನಲ್ಲಿ ನನ್ನ ಕಣ್ಣ ಮುಂದೆ ಗೋಚರಿಸುತ್ತಾ ಇದ್ದಾರೆ. ಇಷ್ಟೆಲ್ಲ ಅನಾಹುತ ಉಂಟಾಗಬೇಕು ಅಂತಿದ್ದ ಕಾರಣ ಇವರಲ್ಲವೇ? ಹಾಗಾದ್ರೆ ನನ್ನಷ್ಟಕ್ಕೆ ನಾನು ಯೋಚಿಸುತ್ತಾ ಇರುವುದಲ್ಲ, ಅವರನ್ನೇ ಪ್ರಶ್ನಿಸಬೇಕು. ರಥದ ಇಳಿದು ಅವರ ಸಮ್ಮುಖದಲ್ಲಿ ಕಾಣಿಸಿಕೊಳ್ತೇನೆ. ಎನ್ನಾದರೂ ಬೇಡ ಬೇಡ ಮಕ್ಕಳಿಗ ಇನ್ನಾದರೂ ಬೇಡ ಬೇಡ ಮಕ್ಕಳಿಗ ಇನ್ನಾದರೂ ಬೇಡ ಬೇಡ ಮಕ್ಕಳಿಗ ಸನ್ನತ ನಿಮಗಲ್ಲದಿರು ಬಾಲಕರಿಯ ಬೇಡ ಬೇಡ ಶಿಶುಗಳು ನೀವು ನಿಮ್ಮೊಡನೆ ಕಾಗದೆ ಸ್ವಲ್ಪ ಸಹನೆಯಿಂದ ವರ್ತಿಸುವಲ್ಲಿ ಮನ ಮಾಡಿ ಮಕ್ಕಳು ನೀವು ನಿಂತ ನಿಲುವು, ಕೈಯಲ್ಲಿ ಹಿಡಿದಂತಹ ಧನುಸ್ಸು ಮಾತ್ರವಲ್ಲ, ನಿಮ್ಮ ಮುಖದಲ್ಲಿ ಹೊರ ಸೂಸುತ್ತಾ ಇದ್ದಂತಹ ದಿವ್ಯವಾದ ಪ್ರಕಾಶ ಗಂಡು ನನಗೆ ಆಶ್ಚರ್ಯವಾಗಿತ್ತು. ಸೂರ್ಯನ ಮೇಲೆ ಸಿಡಿದಂತಹ ಕಿಡಿಗಳ ಹಾಗೆ ನನ್ನ ಕಣ್ಣ ಮುಂದೆ ನೀವು ಹೊತ್ತು ರಾರಾಜಿಸುತ್ತಾ ಇದ್ದೀರಿ.
ಎಳೆಯ ಕಂದಮ್ಮಗಳಾಗಿರುವಂತಹ ನಿಮ್ಮಲ್ಲಿ ಈ ರೀತಿಯ ಶೌರ್ಯ ತೋರಿಸುತ್ತಾ ಇದ್ದಾರೆ. ಬೇಕು ಇದು ಬೇಕು, ಸಹಜವಾಗಿ ಬರುವಂತಹದ್ದು ಇದು. ಶಾಸ್ತ್ರೋಚಿತವಾದಂತಹ ಧನುರ್ವಿದ್ಯೆಯನ್ನು ಬೇಕಾದ ರೀತಿಯಾಗಿ ಅಧ್ಯಯನ ಮಾಡಿಕೊಂಡಿದ್ದೀರಿ. ಆ ಮೂಲಕವಾಗಿ ಅದರ ಪಾಠ ಪ್ರದರ್ಶನ ಯಾವ ರೀತಿಯಾಗಿ ಮಾಡಬಹುದು ಎಂಬುದರ ಕಡೆಗೆ ನೀವು ಗಮನ ಹರಿಸುತ್ತಿರೋ ಏನು, ಅದನ್ನು ಈ ಹೊತ್ತಿಗೆ ಮಾಡಿ ತೋರಿಸಿದ ಹಾಗೆ ಕಾಣ್ತಾ ಮಕ್ಕಳೇ. ಸಾಕು, ಇನ್ನಾದರೂ ಸಾಕು, ಬೇಡ ಮಕ್ಕಳೇ. ನಮಗೆ ಸಾಕು ಅಂತ ಆಗ್ಲಿಲ್ಲ. ಹೌದು, ಈಗ ನಾನು ಹೇಳುದು ಹಾಗೆ. ಇನ್ನಾದರೂ ಬೇಡ ಬೇಡ ಮಕ್ಕಳಿಗ. ಯಜ್ಞಾಶ್ವವನ್ನು ಪೂಜಿಸಿ ಬಿಟ್ಟಿದ್ದೇವೆ, ಅದರ ಹಣೆಯಲ್ಲಿ ಲೇಖನವನ್ನು ಬರೆದಿದ್ದೇವೆ. ಯಾರು ಬಲವುಳ್ಳವರು ಅಂಥವರು ಕಟ್ಟಿ ಕಾದಾಡುವುದು. ಅದು ಬ್ರಾಹ್ಮಣರ ಮಕ್ಕಳಿಗೆ ಋಷಿಯಾಶ್ರಮಕ್ಕೆ ಸಂಬಂಧಪಟ್ಟ ವಿಷಯವೇ ಅಲ್ಲ. ಅದನ್ನು ಸೂಚ್ಯವಾಗಿ ಗಮನಿಸಿದಾಗ ಅರ್ಥೈಸಿಕೊಂಡವರಿಗೆ ಮಾತ್ರ ಗೊತ್ತಾಗುತ್ತೆ. ಅದು ಕ್ಷತ್ರಿಯ ರಾಜಾಧಿಕಾರಿಗೆ ಮಾತ್ರ ನಾವು ಆ ರೀತಿಯ ವಿಧಿಯನ್ನು ನಾವು ನಿರ್ಣಯಿಸಿದ್ದು. ಅಂಥವರು ಕಟ್ಟಬಹುದು, ಅವರ ಕೂಡ ನಾವು ಹೋರಾಟ ಮಾಡ್ತೇವೆ, ಬಿಡಿಸಿಕೊಡ್ತೇವೆ. ಆದ್ರೆ ಪುಣ್ಯಾಶ್ರಮದಲ್ಲಿರುವಂತಹ ಭಕ್ತಗಳೊಂದಿಗೆ ಇರುವ ನೀವು ಈ ಹೊತ್ತು ಮಾಡಿ ತೋರಿಸಿದ ಸಾಹಸ ಇದೆಯಲ್ಲ, ಇದನ್ನು ಕಂಡಾಗಲೇ ನಿಮ್ಮ ಬಗ್ಗೆ ಸಂಶಯ ಏನು ಗೊತ್ತಾ? ನಿಮಗೆ ಈ ರೀತಿಯ ವ್ಯಾಸಂಗವನ್ನು ಕೊಟ್ಟ ಆ ಪೂಜ್ಯ ಗುರುಗಳಿಗೆ ಮಾತ್ರವಲ್ಲ, ನಿಮ್ಮ ಜನ್ಮಕ್ಕೆ ಕಾರಣಕರ್ತರಾಗಿದ್ದಂತಹ ತಂದೆ ತಾಯಿಗಳು ಉತ್ತಮರೇ ಇರಬೇಕು. ಯಾಕಂದ್ರೆ ಒಳ್ಳೆಯ ತಂದೆಗೆ ಕೆಟ್ಟ ಮಕ್ಕಳು ಹುಟ್ಟಲಿಲ್ವೋ? ಹುಟ್ಟಿದ್ದಾರೆ. ಅದೇ ರೀತಿ ಕೆಟ್ಟ ತಂದೆಗೆ ಒಳ್ಳೆಯ ಮಕ್ಕಳು ಹುಟ್ಟಲಿಲ್ವೋ? ನಾವು ಹಿಂದೆ ಹೋದ್ರೆ ತುಂಬಾ ವಿಷಯ ಉಂಟದಲ್ಲಿ. ಆದ್ರೆ ಒಳ್ಳೆಯ ಮಕ್ಕಳನ್ನೇ ಪಡಿಬೇಕು ಅಂತಿದ್ರೆ ತಾಯಿ ತಂದೆಯರು ಕೂಡ ಒಳ್ಳೆಯವರೇ ಆಗಿರ್ಬೇಕು. ಆದ್ದರಿಂದ ನಿಮ್ಮ ತಾಯಿ ತಂದೆಯು ಅಂಥವರಾಗಿರ್ಬೇಕು. ಅದರಿಂದಲೇ ನಿಮ್ಮ ತಾಯಿ ತಂದೆಯ ನಿಮ್ಮ ಹೆಸರೇನು ನೋಡಿದ್ರೆ ವಟುಗಳ ಹಾಗೆ ಇದ್ದೀರಿ, ಧನುರ್ವಿದ್ಯೆಯನ್ನು ಅಧ್ಯಯನ ಮಾಡಿಕೊಂಡಿದ್ದೀರಿ. ಯಾವನೊಬ್ಬ ರಾಯನ ಮಕ್ಕಳ ಹಾಗೆ ನನ್ನ ಕಣ್ಣ ಮುಂದೆ ಗೋಚರಿಸುತ್ತಾ ಇದ್ದೀರಿ. ನೀವು ಈ ಋಷಿ ಆಶ್ರಮದಲ್ಲಿ ಇರುವುದು ಯಾವ ನ್ಯಾಯ? ಇಷ್ಟೆಲ್ಲ ಅನಾಹುತಗಳು ಆಗಿರಬಹುದಿದೆಯಲ್ಲ, ಇದಕ್ಕೆಲ್ಲ ನೀವೇ ಕಾರಣ ಅಂತ ಗೊತ್ತಾಯಿತು. ಆದ್ದರಿಂದ ನಿಮ್ಮ ಪೂರ್ಣ ವಿವರವನ್ನು ಸಾಕೇತಾಧಿಪತಿ ರಾಮ ವಿಚಾರಿಸುತ್ತಾ ಇದ್ದಾನೆ. ನಾವು ಮಕ್ಕಳಂತ ಕ್ಷೇತ್ರವನ್ನು ಪ್ರವೇಶ ಮಾಡಿದಂತಹ ನೀನು ಇದು ಮೊದಲು ಯಾರೆಲ್ಲ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೋ ಅದೇ ರೀತಿಯಾಗಿ ನೀನು ಪ್ರಶ್ನಿಸುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಅವರು ಸ್ವಲ್ಪ ಜೋರು ಮಾಡಿ ಕೇಳಿದಿರ್ಬೋದು, ಆದ್ರೆ ಸಮಾಧಾನದಿಂದಲೇ ನಮ್ಮನ್ನು ಮಾತನಾಡಿಸುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಒಟ್ಟಿನಲ್ಲಿ ಬಾಲಕರಾದಂತಹ ನಮ್ಮ ಸಾಮರ್ಥ್ಯವನ್ನು ಕಂಡಾಗ ನೀನೇ ಬೆಳೆದುಕೊಂಡಿದ್ದೀಯ. ಈ ರೀತಿಯ ಕೃತ್ಯವನ್ನು ಮಾಡುವುದಕ್ಕೆ ಕಾರಣ ಏನು? ಮಾತ್ರವಲ್ಲ, ನಿಮ್ಮ ಸಂಪೂರ್ಣ ಪರಿಚಯ ಬೇಕು ಎನ್ನುವ ಹಾಗೆ ಹೇಳಿಕೊಡ್ತಾ ಇದೆಯಲ್ಲ. ಯಾಕಂದ್ರೆ ಯುದ್ಧ ಮಾಡಿ ಆ ಬಳಿಕ ಸೋಲು ಗೆಲುವು ತೀರ್ಮಾನ ಆಗುವುದು ಕೊನೆಗೆ. ಅದರ ಮೊದಲು ಯಾವ ಹೋರಾಟ ಮಾಡಬೇಕು ಗೊತ್ತಾಗ್ಬೇಕಲ್ಲ. ಈ ಪರಿಚಯ ಮಾಡಿಕೊಳ್ಬೇಕು ಅಂತ ಆದ್ರೆ ಏನಾದ್ರೂ ಒಂದು ಸಂಬಂಧವನ್ನು ಬೆಳೆಸುವಂತಹ ಯೋಚನೆಯೋ
ಈ ರೀತಿ ನಾವು ಯೋಚಿಸಬೇಕಾಗ್ತದೆ. ಮತ್ತೆ ತಂದೆ ತಾಯಂದಿರ ಬಗ್ಗೆ ಕೇಳಿದ್ಯಲ್ಲ, ಹೌದು. ನಮಗೆ ಜನ್ಮವನ್ನು ಕೊಟ್ಟವ ಅವ ಸಾಮಾನ್ಯನಾಗಿರ್ಲಿಕ್ಕಿಲ್ಲ. ಪುರುಷರಲ್ಲಿ ಉತ್ತಮ ಪುರುಷೋತ್ತಮನೇ ಆಗಿರಬೇಕು. ಇಲ್ಲದೆ ಇದ್ರೆ ಇಂತಹ ಒಂದು ಸಾಮರ್ಥ್ಯ ನಮ್ಮ ಶರೀರದಲ್ಲಿ ಕೂಡಿಕ್ ಬರುವುದಕ್ಕೆ ಸಾಧ್ಯತೆ ಇದ್ರೆ ಆ ವಿಚಾರವಾಗಿ ನಾವಷ್ಟನ್ನು ಹೇಳಬಲ್ಲೆವು. ಆ ಬಳಿಕ ರಣಕ್ಷೇತ್ರಕ್ಕೆ ಬಂದಂತಹ ನೀನು ಕ್ಷತ್ರಿಯೋತ್ತಮವಂತಹ ಸಾಮರ್ಥ್ಯವನ್ನು ಪ್ರಕಟಪಡಿಸಬೇಕಿತ್ತು. ಬದಲಾಗಿ ನಮ್ಮನ್ನು ಕಕ್ಕಬೇಕಾಗಿ ನೋಡ್ತಾ ಇದೆಯಲ್ಲ, ಕ್ಷತ್ರಿಯ ಪಂಥದಂತಹ ನಿನಗೆ ಇದು ಭೂಷಣವೇ ಮಾತ್ರವಲ್ಲ, ಯಾವುದನ್ನು ಮನಸ್ಸು ಉಂಟು ಅಂತಾದ್ರೆ ನೀನು ಕಾದುವುದಕ್ಕೆ ಮುಂದಾಗಬೇಕು. ಅದು ಅಲ್ಲ ಅಂತಾದ್ರೆ ನಿನಗೆ ಕುದುರೆ ಬೇಕು ಅಂತ ಬಯಕೆ ಇದ್ರೆ ನಮ್ಮಲ್ಲಿ ನೀನು ಬೇಡಿಕೊಂಡೆ ಅಂತಾದ್ರೆ ಕುದುರೆಯನ್ನು ಕೊಡ್ತೇವೆ. ಪ್ರಶ್ನೆಗೆ ಉತ್ತರ ನೀವನ್ನ ಕೇಳಿಸಿಕೊಂಡಿರಲ್ಲ. ಈ ಪುಟ್ಟ ಮಕ್ಕಳು ಆಡಿದಂತಹ ಮಾತು ವಿರುದ್ಧವಾಗಿ ಉತ್ತರಿಸುತ್ತಾ ಇದ್ದಾರೆ. ಭವಿಷ್ಯ ಹೊತ್ತಿಗೆ ಇವರಿಗೆ ನಮಸ್ಕಾರ ಮಾಡಬೇಕಂತ ಇವರಿಗೆ ಕಾಲಿಡಬೇಕಲ್ಲ. ಎಲ್ಲಿಯವರು ಮುಟ್ಟಿದ್ದಾರೆ ಬಂದರು. ಹಾಗಿದ್ದ ಯುದ್ಧವನ್ನು ಮಾತಿಗೆ ಮುಂದುವರಿಯುವುದಲ್ಲ, ರಾಮನಾಗಿರುವಂತಹ ನನ್ನ ಯೋಗ್ಯತೆ ಏನು ಅನ್ನುವುದನ್ನು ಯುದ್ಧ ಭೂಮಿಯಲ್ಲಿ ಕಾಣಿಸಿಕೊಳ್ಳಬೇಕು. ರಥಾರೂಢರಾಗಿ ಸಿದ್ಧರಾಗ್ತಾರೆ. ವಿದ್ಯಾವಿನಯ ವಸನದಿಂದಲಾಗಿ ಒಬ್ಬರ ಯೋಗ್ಯತೆಯನ್ನು ಅಳತೆ ಮಾಡುವುದಕ್ಕೆ ಸಾಧ್ಯತೆ ಇದೆ. ಈಗ ಬಂದಂತಹ ವ್ಯಕ್ತಿಯನ್ನು ನೋಡುವಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆ. ಈ ಹಿಂದೆ ಅದೆಷ್ಟೋ ಯುದ್ಧವನ್ನು ಮಾಡುವ ಮೂಲಕ ವಿಜಯ ಮಾಲೆಯನ್ನು ತನ್ನ ಕೊರಳಲ್ಲಿ ಧರಿಸಿದವ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹಾಗಾಗಿ ಇದು ಮೊದಲು ಬಂದ ಬರುತ್ತೆ ಹದಗಾರನಲ್ಲಿ ಈತನ ಎದುರು ನಿಲ್ಲುವುದಕ್ಕೆ ಸ್ವಲ್ಪ ನಾವು ಜಾಗ್ರತೆ ವಹಿಸಬೇಕು. ಹಾಗೆಂದು ಮೊದಲು ಬಂದವರೊಡನೆ ನಾವು ಹದವಾಗಿ ಹೋರಾಟ ಮಾಡಿದ್ದೇವೆ. ನಿಜ. ಈ ಸಂದರ್ಭದಲ್ಲಿ ಮಾತ್ರ ಹಾಗಲ್ಲ. ಸೂರ್ಯ ಮಂತ್ರವನ್ನು ಜಪಿಸುತ್ತಾ, ಗುರುಗಳನ್ನು ಸ್ಮರಿಸುತ್ತಾ, ಅಮ್ಮನ ಆಶೀರ್ವಾದವನ್ನು ಹೊಂದುತ್ತಾ ಉಭಯರು ಏಕಕಾಲಕ್ಕೆ ಯುದ್ಧಕ್ಕೆ
ನೀವು ಈವರೆಗೆ ಆಚಂತಹ ತಪಶಕ್ತಿಯಿಂದ ಯಾವುದೆಯೋ ಅದನ್ನು ಲೋಕದ ಕ್ಷೇಮಕ್ಕೆ ಬೇಕಾಗಿ ಸದಾ ವಿನಿಯೋಗಿಸುತ್ತಾ ಇರುವ ಮಹನೀಯರು ನೀವು. ಹೌದು. ಈ ಸಂದರ್ಭದಲ್ಲಿ ನಿಮ್ಮ ಆಗಮನ ಇದ್ದರೆ ನನಗೆ ಬಂದ ಸಂದೇಹ ಏನು ದೇವ? ಯಜ್ಞಾಶೋಕ ಕಟ್ಟಿ ಹಾಕಿದ್ತಹ ಹುಡುಗರ ಕೂಡ ನಮ್ಮ ಸಾಕೇತ ಪಟ್ಟಣದ ಸಮಂತರು ಹೋರಾಟಕ್ಕಾಗಿ ಬಂದರು. ಪ್ರತ್ಯಕ್ಷ ನನ್ನ ಪಾಲಿಗೆ ಸೋಲು ಸಮರಿಸುತ್ತಾ ಇದೆ. ನಮ್ಮ ಹಾಯುತ್ತಹ ವೀರರಿಗೆಲ್ಲ ಸೋಲೆ ಸಾವಿಗೆ ಸಮಾನ. ಬಂದಿರಲ್ಲ ಈ ಮಕ್ಕಳಿಗೆ ಪೂರ್ವ ವಿವರ ಮಹರ್ಷಿಗಳ ಕ್ಷೇತ್ರದಲ್ಲಿ ಘೋರವಾದಂತಹ ಸಂಗ್ರಾಮವೇರ್ಪಟ್ಟಿದೆ. ನಿನ್ನ ಸೇನೆಯವರೆಲ್ಲರೂ ಅಸೂಯೆಗಿದ್ದಾರೆ. ನೀನು ಯುದ್ಧಕ್ಕೆ ಬಂದು ಈ ಈರುವರು ಹುಡುಗರೊಂದಿಗೆ ಹೋರಾಟವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಾನು ಮತ್ತೆ ಬಂದು ನಿಲ್ಲಿಸಿದ್ದೇನೆ. ಈಗ ನಿನ್ನ ಪ್ರಶ್ನೆ, ಈ ಹುಡುಗರು ಯಾರು ಮಾಡಬೇಕು ಅಂತ ಸಮರ್ಥನೆ ಆಗಬೇಕಲ್ಲ. ಈ ಹುಡುಗರು ಯಾರೆಂಬುದಾಗಿ ಬೇಕೆ ನಿನಗೆ? ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಸೀತೆಯ ಮಕ್ಕಳು ನಿನಗೇನಾಗಬೇಕು? ಯಾಕೆ ಹೋದತಾಗಿ ಪ್ರಶ್ನೆ ಮಾಡ್ತಾ ಇದ್ದೀರಾ? ಸೀತೆಯ ಮಕ್ಕಳು ರಾಮನ ಮಕ್ಕಳಲ್ಲಿ ಹೌದಲ್ವೇ? ಹೌದು, ಅವರೇ ನಿನ್ನ ಮಕ್ಕಳು ಆಗಿದ್ದಾರೆ. ಅದಕ್ಕೊಂದು ದೊಡ್ಡ ಘಟನೆ ನಡೆದಿದೆ. ಒಂದು ದಿನ ಯಾಗಕ್ಕೆ ಬೇಕಾದಂತ ಕುಶ ಸಮಿತಿಗಳನ್ನು ಅನಿಸುತ್ತಾ ಕಾಡಿನಲ್ಲಿ ಹೋಗುವಾಗ ಹೆಣ್ಣಿನ ಧ್ವನಿಯೊಂದು ಕೇಳಿಸಿತ್ತು, ಅಳುತ್ತಿರುವುದು. ಹೋಗಿ ನೋಡುವಾಗ ತುಂಬು ಗರ್ಭಿಣಿಯಾಗಿ ಕಾಣಿಸಿದೆ. ಆಕೆಯನ್ನು ಆಶ್ರಮದ ಬಳಿಗೆ ಕರೆತಂದು ಆಕೆಯನ್ನು ಆರೈಕೆ ಮಾಡಿದೆ. ಆ ಬಳಿಕ ಈರುವರು ಮಕ್ಕಳಿಗೆ ಜನ್ಮವನ್ನು ಕೊಟ್ಟವಳಿದ್ದಾಳೆ. ದೊಡ್ಡ ಮಗನಿಗೆ ಕುಶ, ಸಣ್ಣ ಮಗನಿಗೆ ಲವ ಎಂಬುದಾಗಿ ಹೆಸರು ನಿಲ್ಲಿಸಿ ಬೇಕಾದಂತಹ ವಿದ್ಯೆಯನ್ನೆಲ್ಲ ಅವರಿಗೆ ಉಪದೇಶ ಮಾಡಿದ್ದೇನೆ. ಇಷ್ಟರವರೆಗೆ ಇಲ್ಲಿಯವರೆಗೆ ನನಗೆ ಜವಾಬ್ದಾರಿ ಇತ್ತು. ಇನ್ನು ನನ್ನ ಕೆಲಸ ಮುಗಿಯಿತು. ಆ ಮಕ್ಕಳನ್ನು ನಿನಗೆ ಒಪ್ಪಿಸ್ತಾ ಇದ್ದೇನೆ. ರಾಮ, ನಿನ್ನ ಮಕ್ಕಳೇ ಅವರನ್ನು ಇಷ್ಟು ಸಿದ್ಧ ಮಾಡಿಸಿ ನೀವು ಹೋಗಿದ್ದ ಸೀತೆಯ ಮಕ್ಕಳು ರಾಮನ ಮಕ್ಕಳು ಸಂತೋಷದ ಗೊತ್ತಾಗುವಾಗ ಇಷ್ಟು ಹೊತ್ತಾಯ್ತು. ಏನ್ ಮಾಡೋಣ? ಈ ಗುರುಗಳು ಇಲ್ಲಿ ಇಲ್ಲದರಿಂದಾಗಿ ಪ್ರಕಾರ ಅವರು ಇರುವುದಾದ್ರೆ ಪ್ರಕಾರ ಮುಂದುವರಿಸಿ ಅವರು ಬಿಡ್ತಿರ್ಲಿಲ್ಲ. ನಮ್ಮ ಮಕ್ಕಳಾಗಿ ನೋಡಿದಳು ಸೀತಾ ಸೀತೆಯ ನೋಡಿದಳು ಸೀತೆಯ ನಿನ್ನಿಂದ ಅಯೋಧ್ಯೆಯಿಂದ ದೂರವಾದಂತಹ ನಾನು ನಿಮ್ಮನ್ನು ಒಂದಲ್ಲ ಒಂದು ದಿವಸ ಕಂಡೆ ಕಾಣುತ್ತೇನೆ ಅನ್ನೋದಾಗಿ ಆಸೆಯನ್ನು ಕಂಡುಕೊಂಡದ್ದು ಹೊರತು ಆ ಆಸೆ ನಿಜವಾಗುತ್ತಿರುತ್ತ ಭರವಸೆ ನನ್ನ ಪಾಲಿಗೆ ಆದರೂ ಕೂಡ ಮನಸ್ಸನ್ನು ಹೊರಗಿಟ್ಟು ದೇವರನ್ನು ಅಯೋಧ್ಯೆಯ ಸುಖ ಸಂಪತ್ತಿನ ತೊಡಲಾಡ್ತಾ ಇರುವುದು ಆಸೆ ಅಲ್ಲದ ನನ್ನದೊಂದು ಹೊಣೆಗಾರಿಕೆ. ಅಯೋಧ್ಯೆಗೆ ಸೊಸೆಯಾಗಿ ಬಂದವಳು ಸೂರ್ಯವಂಶವನ್ನು ಬೆಳಗುವುದಕ್ಕೆ ಬೇಕಾಗಿ ನಾನು ಕೊಡಬೇಕಾದ ಉಡುಗೊರೆ ನನ್ನನ್ನೇ ಉಳಿದು ಹೋಗುತ್ತಿಲ್ಲ ಎಂಬುದಾಗಿ ಚಿಂತೆ ಕಾಡುತ್ತಾ ಇರುವುದು. ದೇವರೇ ಕಂಡಿನ ಕೇವಲ ನನ್ನ ಪತಿಯನ್ನು ಕಂಡದ್ದಲ್ಲ, ಲೋಕದ ಪತಿಯನ್ನು ಕಾಣುತ್ತಾ ಇದ್ದೆ.
ತೀಕ್ಷ್ಣವಾದ ನೋಟದಿಂದಲೇ ನನ್ನ ಹೃದಯವನ್ನು ಇಳಿಯುವಂತಹ ಪ್ರಯತ್ನ ಮಾಡ್ತಾ ಇದೆಯಲ್ಲ. ನಿನ್ನ ಅದರ ನಿನ್ನ ಜೀವನ ಉದ್ದಕ್ಕೂ ಸತ್ತವನ್ನು ಅನುಭವಿಸಿಕೊಂಡು ಬಂದವ ಈ ಶ್ರೀರಾಮ. ಆದರೂ ಕೂಡ ಕೊನೆಯ ಹೊತ್ತಿಗೆ ನೀನು ನಿನ್ನ ಮಕ್ಕಳಿಗೆ ಮತ್ತೆ ರಾಮನ ವಶವಾಗ್ತಾ ಇದ್ದೀನಿ, ಸೇರಿಸ್ತಾ ಇದ್ದೀನಿ ಅಂತಾದ್ರೆ ಇದಕ್ಕೆಲ್ಲ ಯಾರು ಪುಣ್ಯಾತ್ಮರಾಗಿದ್ದಾರೆ? ವಾಲ್ಮೀಕಿ ಮಗಳ ಅಥವಾ ಯಾರದೇ ಆಗಿರಲಿ ಪ್ರಥಮ ಹೆರಿಗೆ ಅನ್ನುವಂಥದ್ದು ಹೌದು. ಇಲ್ಲದೇ ಇದ್ರೆ ಆಕೆಯ ಅಣ್ಣನೋ ಇಂಥವರಲ್ಲಿ ಆಗಿ ಹೌದು. ನೀವು ಆಕೆಯ ಅಣ್ಣನಾಗಿ ಆಕೆಯ ತಂದೆಯಾಗಿ ಅಂದ್ರೆ ವರ್ಗೀಕ ಸುತನ. ಹೌದು. ಆದ್ದರಿಂದ ಆಕೆ ಕೊಟ್ಟಿದ್ದೀವಿ ನಿಮ್ಮ ಮನೆಯಲ್ಲಿ. ನೀವು ಕಂದಮ್ಮಳಿಗೆ ಇವಳು ತಾಯಿಯಾಗಿದ್ದಾರೆ. ಸಂತೋಷ. ಈ ದೀಕ್ಷಾಬದ್ಧರಾಗಿರುವಂತಹ ವೇಳೆಯಲ್ಲಿ ಶೀತ ಇಳಿದಂತಹ ಸಂದರ್ಭದಲ್ಲಿ ಬಂಗಾರದ ಪ್ರತಿಮೆಯನ್ನು ನಿರ್ಮಿಸಿ ನನ್ನ ಜೊತೆಯಲ್ಲಿ ಕುಳ್ಳಿರಿಸಿ ನಾನು ದೀಕ್ಷೆಯಲ್ಲಿ ಮುಂದುವರಿತಾ ಕೊನೆಯ ಹೊತ್ತಿನಲ್ಲಿ ಸೀತೆ ತನ್ನ ಮಕ್ಕಳೊಂದಿಗೆ ಬರ್ತಾರಂತಾದ್ರೆ ಅವರು ಸಂತೋಷವಾಗಿ ನಮ್ಮ ನಾಡಿನ ಕಡೆಗೆ ಕರ್ಕೊಂಡು ಬರಬೇಕು. ಮಾತ್ರವಲ್ಲ, ಈ ಮಕ್ಕಳಿಂದ ವಿಶೇಷವಾಗಿ ಆ ರಾಮಾಯಣ ಕಥಾಮೃತವನ್ನು ಅದನ್ನು ಅಲ್ಲಿ ಎಲ್ಲವರು ಕೇಳುವ ಹಾಗೆ ಇವರ ಮೂಲಕ ಕೇಳಿಸಿಕೊಳ್ಳುವ ಹಾಗೆ ವ್ಯವಸ್ಥೆ ಮಾಡಬೇಕು ಅಂತ ಇದ್ದೇವೆ. ಹೌದಲ್ಲ? ಅದನ್ನು ಅಲ್ಲಿ ಕೇಳುವ ಹಾಗೆ ಹೇಳಬೇಕು. ಸಮಯ ಸಂದರ್ಭ ಒದಗಿ ಬಂದಾಗ ಅವರಿರುವವರನ್ನು ನಾವು ಕಳೆದುಕೊಂಡು ಬರ್ತೇವೆ. ಆದರೆ ಬೇರೆನ್ನುವಂತಹ ಬೆಲೆಗಳಿಗೆ ಇಲ್ಲ ಭರತನು ನಾಡಬೇಕೆಂಬುದಾಗಿ ಮತ್ತು ಈ ಕೊನೆಯ ಹೊತ್ತಿನಲ್ಲಿ ಆಗಲಿರುವಂತಹ ಸಂಸ್ಕಾರವನ್ನು ಕೂಡಿಸಿದ್ದಾರೆ. ಇದಕ್ಕೆಲ್ಲ ಭಗವಂತನೇ ಕಾರಣ ಎನ್ನುವ ಸತ್ಯವನ್ನು ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಇಂತಹ ಪುಣ್ಯ ಕಥಾನಕವನ್ನು ಮತ್ತೆ ಶ್ರದ್ಧೆಯಿಂದ ಹಾಡಿದ ಪಾಡಿದ ನೋಡಿದ ಸಂವತ್ಸರಿಗೂ ಉತ್ತಮ ಮಂಗಳದಾಯಕರಾಗಿದ್ದ ಮಹಾಗಣಪತಿ ಶ್ರೀನಿವಾಸ ಸ್ವಾಮಿ ಮಹಾಲಿಂಗೇಶ್ವರ ಇಷ್ಟಾರ್ಥವನ್ನು ಅನುಗ್ರಹಿಸಿ ಕೊಡಲಿ ಎಂದು ಬೇಡಿಕೊಳ್ಳುತ್ತಾರೆ. ತಂದೆಗೆ ಮಂಗಳ ಗೀತವನ್ನು ಹಾಡಲಿಕ್ಕೆ ಅಪ್ಪಣೆ ನೀಡುತ್ತಾ ಇದ್ದೇವೆ.